ನೋಡಿ, ಒಂದು ಸಾಕ್ಷಿಗಳ ಬಗ್ಗೆ ನಾವು ಏನು ಮಾತಾಡ್ತಾ ಇದ್ವಿ ಅಂದರೆ, ಶೆಡ್ಡಿಗೆ ಯಾರ್ಯಾರು ಬಂದರು, ಯಾರೋ ಒಂದು ಬಟ್ಟೆ ಮೇಲೆ ಯಾವ ಬ್ಲಡ್ ಸ್ಯಾಂಪಲ್ ಸಿಕ್ಕಿತ್ತು, ಅದೇನು ಹೇಳುತ್ತೆ ಅಂತ ಒಂದು. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಲ್ಲ, ಇದು ಇನ್ನೊಂದು ಆಘಾತಕಾರಿ ವರದಿ. ಬಹುಶಃ ನಿಮಗೊಂದು ವಿಷಯ ಹೇಳ್ತೀನಿ ನಾನು. ಈ ಚಾರ್ಜ್ ಶೀಟು, ಸಾಕ್ಷ್ಯಗಳು ಇವೇನೋ ಇದೊಂದು ಕತೆ ಹೇಳಿ, ಇದೊಂದು ಭಾಗ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ಅವ್ರ ಕಡೆನೂ ವಕೀಲರು ಇರ್ತಾರೆ, ಇವ್ರ ಕಡೆನೂ ವಕೀಲ, ಅದೇನೋ ಬೇರೆ ವಿಚಾರ. ನಿಮಗೆ ಮರಣೋತ್ತರ ಪರೀಕ್ಷೆ ವರದಿ ಇದೆಯಲ್ಲ ರೀ, ಇದನ್ನು ನೋಡಿಯೂ ನಿಮ್ಮ ಕಣ್ಣಾಲಿಗಳಲ್ಲಿ ಕಣ್ಣೀರ ಹನಿಗಳು ತುಂಬಿಕೊಳ್ಳದೇ ಇದ್ದರೆ, ನನ್ನ ಮಾತು ಕೇಳಿ ನೀವು, ನಿಮ್ಮ ಕಣ್ಣಾಲಿಗಳು ಒದ್ದೆ ಆಗದೇ ಇದ್ದರೆ ಇನ್ನೇನು ಬೇಡ. ಇದು ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ದಾಸ ಮಾಡ್ದ, ಚಕ್ರವರ್ತಿ ಮಾಡ್ದ, ಸುಲ್ತಾನ ಮಾಡ್ದ, ನೋ, ಅದಲ್ಲ. ಬರೀ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಲ್ಲ, ಈ ಒಬ್ಬ ವ್ಯಕ್ತಿ ಹೇಗೆ ಸತ್ತ ಅಂತ ವರದಿ ಹೇಳ್ತಾರೆ. ಅದು ಹೇಗೆ ಸತ್ತೋದ ಇವನು. ರೇಣುಕಾಸ್ವಾಮಿ ಎನ್ನುವ ಜೂನ್ 8ಕ್ಕಿಂತ ಮುಂಚೆ ಇದೇ ಭೂಗ್ರಹದಲ್ಲಿ ಬದುಕಿದ್ದಂಥ ಒಬ್ಬ ವ್ಯಕ್ತಿ ಜೂನ್ 8ನೇ ತಾರೀಕಿನಂದು ಯಾವ ರೀತಿಯಲ್ಲಿ ಅವನ ಅಂತ್ಯವಾಯಿತು ಅಂತ ಈ ಒಂದು ವರದಿ ಹೇಳುತ್ತಲ್ಲ, ಇದು ಸಾಕು ನಿಮಗೆ. ನೋಡಿ, ಎದೆ ಎಲುಬು ಮುರಿದು ಶ್ವಾಸಕೋಶಕ್ಕೆ ಮೂಳೆ ಚುಚ್ಕೊಂಡಿದೆ ಅಂತ. ಇದನ್ನು ಆಕ್ಸಿಡೆಂಟ್ ಆಗಿತ್ತಾ ಇವ್ರಿಗೆ? ನೋ. ಕಾರ್ ಆಕ್ಸಿಡೆಂಟು, ಬೈಕ್ ಆಕ್ಸಿಡೆಂಟು, ಯಾವುದೋ ದೊಡ್ಡ ಪರ್ವತದ ಮೇಲಿಂದ ಕೆಳಗಡೆ ಬಿದ್ದು ಹೋಗಿದ್ದು, ಬೆಟ್ಟದ ಮೇಲಿಂದ ಬಿದ್ದಿದ್ದು, ಮರದ ಮೇಲಿಂದ ಬಿದ್ದಿದ್ದು? ನೋ. ಬರೀ ಹೊಡೆದೆ ಈ ಮನುಷ್ಯನ ಎದೆ ಮೂಳೆ ಮುರಿದು ಆತನ ಲಂಗ್ಸ್ಗೆ ಚುಚ್ಕೊಳ್ಬೇಕಾದ್ರೆ, ನಿಮಗೆ ಗೊತ್ತಿರಲಿ, ಅನ್ನನಾಳ, ಶ್ವಾಸನಾಳ. ಸುಮ್ಮನೆ ರೀ, ನಾವು ನೀರು ಕುಡಿಬೇಕಾದ್ರೆ ಅನ್ನನಾಳದಲ್ಲಿ ಹೋಗಬೇಕಾಗಿರ್ತಕ್ಕಂಥ ನೀರು ಸ್ವಲ್ಪ ಒಂದು ಹನಿ ಶ್ವಾಸಕೋಶಕ್ಕೆ ಬಂದುಬಿಟ್ರೇ ಕೆಮ್ಮಿಡ್ತೀವಿ ನಾವು. ಓ, ನೆತ್ತಿ ಎತ್ತಿಬಿಡ್ತು, ನೆತ್ತಿ ತಟ್ರಪ್ಪ, ಮೇಲೆ ನೋಡಪ್ಪ ಅಂತಾರೆ. ನಿಜನಾ? ಲಂಗ್ಸ್ಗೆ ಒಬ್ಬ ಮನುಷ್ಯನಿಗೆ ಆ ಥರ ಒಂದು ಮೊಳೆ ಚುಚ್ಚಬೇಕಾದ್ರೆ ರಕ್ತ ಹೋಗಿರುತ್ತೆ ಲಂಗ್ಸ್ ಒಳಗಡೆ. ಎಷ್ಟು ಕೆಮ್ಮಿರಬೇಡ, ಎಷ್ಟು ರಕ್ತ ಕಕ್ಕಿರಬೇಡ ಆ ಮನುಷ್ಯ. ಸಿಂಪಲ್ ಇಮ್ಯಾಜಿನ್ ಮಾಡ್ಕೊಳ್ರಿ ಇದನ್ನು. ಎದೆಗೊಬ್ಬ ಒದಿತ 11-12 ಜನ ರೀ, 11-12 ಜನ. ಯಾವ ಒದೆಗೂ ಆ ಒದೆ ಬಿದ್ದ ಜಾಗಕ್ಕೆ ಕೈ ಮುಟ್ಕೊಳ್ಳೋಕೆ ಅವಕಾಶ ಇರಲ್ಲ ಅವನಿಗೆ. ಅಷ್ಟೊಂದು ಇನ್ನೊಂದು ಏಟು ಬಿದ್ದಿರುತ್ತೆ. ಒಬ್ಬ ಕಪಾಳಕ್ಕೆ ಹೊಡಿತಾನೆ, ಎಸೆಯೋದಂತೆ ಹೀಗೆ ತೂಗಿಸಿ ರೇಣುಕಾಸ್ವಾಮಿ ಅನ್ನೋ ಮನುಷ್ಯನನ್ನು ಗೋಡೆ ಸಿಕ್ಕರೆ ಗೋಡೆಗೆ, ಕಾರ್ ಸಿಕ್ಕರೆ ಕಾರ್ಗೆ, ಯಾವುದೋ ಟೆಂಪೋ ಸಿಕ್ಕರೆ ಟೆಂಪೋಗೆ. ಏನು ವಿನೋದ ರೀ ಇದು, ಏನು ವಿನೋದ. ಒಂದು ಏಟು ಹೊಡೆದ್ರ, 2 ಏಟು. ನಾನು ಪೊಲೀಸ್ ಠಾಣೆನ ಮೀರಿದ್ದು ಆದರೂ ಹೇಳ್ತೀನಿ ನಾನು. ಅಕಸ್ಮಾತ್ ಠಾಣೆಗೆ ನನಗೆ ಕೋಪ ಬಂದುಬಿಟ್ಟಿತ್ತು ಅಂತ ಅಂದ್ಕೊಳ್ಳಿ, ಒಂದು 2 ಏಟು ಹೊಡೆದು ಬಿಟ್ಟಿದ್ರಾ, ಕಳಿಸ್ಬೋದಾಗಿತ್ತು, ಜೀವ ಸಹಿತ ಉಳಿಸ್ಬಹುದಾಗಿತ್ತು, ಬುದ್ಧಿ ಮಾತು ಹೇಳಬಹುದಾಗಿತ್ತು. ಬುದ್ಧಿ ಮಾತು ಹೇಳೋಕ್ಕೆ ಇವ್ರುಗಳಿಗೆ ಬುದ್ಧಿ ಇರಬೇಕಾಗಿತ್ತು. ಫಸ್ಟು ತಲೆಯಲ್ಲಿ ಬುದ್ಧಿ ಇದ್ದಿದ್ದರೆ ಇವತ್ತು ಈ ಸ್ಥಿತಿ ತಂದ್ಕೊಳ್ತಾ ಇರಲಿಲ್ಲ ಅಂತ. ಎದೆ ಎಲುಬು, ಎದೆಗೂಡಿನ ಮೂಳೆಗಳು ಪುಡಿ ಪುಡಿಯಾಗಿ ಆ ಮೂಳೆ ಬಂದು ಈತನ ಲಂಗ್ಸ್ಗೆ ಚುಚ್ಕೊಂಡಿದೆ. ತಲೆಗೆ ಗಂಭೀರ ಗಾಯ ಯಾಕಾಗುತ್ತೆ? ಒಬ್ಬ ರಿಪೀ ಸಿಕ್ಕರೆ ರಿಪೀಸಲ್ಲಿ ಹೊಡೆಯೋದು, ತಲೆಗೆ, ಎದೆ ಮೇಲೆ ಹೊಡೆಯೋದು, ಒದೆಯೋದು, ಬೆನ್ನ ಮೇಲೆ ಬೆಲ್ಟಲ್ಲಿ ಹೊಡೆಯೋದಂತೆ. ಮೆದುಳಿಗೆ ಈ ಥರ, ಜೊತೆಗೆ ಅದೇನೋ ಎಣಿಸ್ಕೊಂಡು 1, 2, 3 ಅಂಥೇಳಿ ಎಸೆಯೋದಂತೆ. ಗೋಡೆಗೊಬ್ಬ, ಟೆಂಪೋಗೊಬ್ಬ, ಈ ಕಡೆ ಒಬ್ಬ ಅಂತ ಚಾರ್ಜ್ ಶೀಟ್ ಹೇಳ್ತಾ ಇದೆ ಇದನ್ನು. ತಲೆಗೆ ಗಂಭೀರವಾದಂಥ ಗಾಯ ಆಗಿದೆ, ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವವಾಗಿದೆ. ಸ್ಪೈನಲ್ ಕಾರ್ಡ್, ಬೆನ್ನು ಹುರಿ, ಬೆನ್ನು ಮೂಳೆ, ಇದು ಮುರಿದೇ ಹೋಗ್ಬಿಡುತ್ತೆ ರೀ. ಒಂದು ಸ್ಪೈನಲ್ ಕಾರ್ಡ್ ಮುರಿಯೋದಿದೆಯಲ್ಲ, ನಿಮಗೆ ಗೊತ್ತಿರಲಿ, ಒಬ್ಬ ನೇಣು ಹಾಕ್ಕೊಳ್ತಾನಲ್ಲ, ಸುಮಾರು ಜನ ಅಂದ್ಕೊಳ್ತಾರೆ ಈ ಕುತ್ತಿಗೆಗೆ ಈ ಥರ ಹಗ್ಗ ಬಿಗಿದಾಗ ಉಸಿರು ಕಡೆ ಸತ್ತೋಗ್ಬಿಡ್ತಾನೆ ಅವನು ಅಂತ. ನೋ. ಬ್ರೈನ್ ಮತ್ತು ಬೆನ್ನು ಮೂಳೆ ಬ್ರೈನವ್ರಿಗೂ ಕನೆಕ್ಟ್ ಆಗಿರುತ್ತಲ್ಲಪ್ಪ ನಮಗೆ ಕುತ್ತಿಗೆ ಮೂಲಕವಾಗಿ. ಅದು ಯಾವಾಗ ತುಂಡರಿಸಲ್ಪಡುತ್ತೆ ಮನುಷ್ಯ ಸತ್ತೋಗ್ಬಿಡ್ತಾನೆ ರೀ. ಮುಗೀತಲ್ಲಿಗೆ ಎಲ್ಲ ಮೆದುಳಿನ ಎಲ್ಲ ವೈರ್ಗಳು ಬಳಿಗೆ ಲಿಂಕ್ ಆಗಿರುತ್ತಲ್ಲ, ಫಿನಿಶ್. ಎಲ್ಲ ನರ್ವ್ಗಳು ಕೂಡ ಕಟ್ಟಾಗ್ಬಿಡ್ತವೆ, ಸಂಪರ್ಕ ಮುಗಿಯುತ್ತೆ. ಮೆದುಳಿಗೆ ಆಮ್ಲಜನಕದ ಸಪ್ಲೈ ಫಿನಿಶ್, ಅಲ್ಲಿಗೆ ದಿ ಎಂಡ್. ಅದು ರಕ್ತ ಸಂಪರ್ಕ ಎಲ್ಲವೂ ಹೊರಟೋಗ್ತಾ ಅಲ್ಲಿ. ಅಲ್ಲಿಗೆ ಬೆನ್ನು ಮೂಳೆ ಮುರಿಯೋವರೆಗೂ ನೀವು ಹೊಡೆದಿದ್ದೀರಾ ಅಂತ ಹೇಳಿದ್ರೆ ಏನಿದು? ವೃಷಣ ಚೀಲದಲ್ಲಿ ರಕ್ತ ಸೋರಿಕೆ. ಯಾರಾದರೂ ಈ ಡೆಡ್ ಬಾಡಿಯ ಫೋಟೋಗಳನ್ನು ನೋಡಿದರೆ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ತುಂಬ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. ವೃಷಣ ಚೀಲ, ಅಲ್ಲಿ ರಕ್ತ ಸೋರಿಕೆ ಆಗಿರುತ್ತೆ. ಅಂದರೆ ಮನುಷ್ಯನ ಮರ್ಮಾಂಗದ ಮೇಲೆ ಹೊಡೆದಿದ್ದಾರೆ, ಇಲ್ಲ ಒದ್ದಿದ್ದಾರೆ ಅಂತ. ಬಲವಾದ ವ್ಯಕ್ತಿ ಅಲ್ಲಿ ಒದ್ದಿದ್ದಾನೆ ಅಂತ. ವೃಷಣ ಚೀಲದಲ್ಲಿ ಸುಮ್ಮನೆ ರಕ್ತ ಸೋರಿಕೆ ಆಗುತ್ತಾ? ವೃಷಣ ಚೀಲದ ಚರ್ಮವೇ ಕಿತ್ತು ಹೋಗಿತ್ತು ರೀ, ಪೂರ್ತಿ ಬ್ಯಾಗ್ ಥರ ಬಂದ್ಬಿಟ್ಟಿತ್ತದು. ಇರಲಿ ಬಿಡಿ, ಅದೊಂದು ಘೋರ. ಅದು ಮೊಣಕಾಲು ಮುರಿದು ಬಿಟ್ಟಿದ್ದಾರೆ, ಆತನ ಮಂಡಿ ಮುರಿದು ಹೋಯಿತು. ಎಸ್, ರೇಣುಕಾಸ್ವಾಮಿ ಫೋಟೋ ಕಳಿಸಿದ ನಿಜ ಅಂತ ಬಂತು ಇನ್ಸ್ಟಾಗ್ರಾಮಲ್ಲಿ. ಬಟ್ ಹೂ ಆರ್ ಯು ಟು ಪನಿಷ್? ನೀವು ಯಾರ್ರೀ ಅವನ್ನ ಪನಿಷ್ ಮಾಡೋಕ್ಕೆ? ಏನು ಬೀದಿ ನ್ಯಾಯನ ಇಲ್ಲಿರೋದು? ಅರಣ್ಯ ನ್ಯಾಯ ಇದೆಯಾ, ಬೀದಿ ನ್ಯಾಯ ಇದೆಯಾ, ಇಲ್ಲ ಹಮ್ಮುರಾಬಿ ಕಾಲದಲ್ಲಿ ಬದುಕ್ತಾ ಇದ್ದೀವ ನಾವು?
ಫೋಟೋ ಕಳಿಸಿದ ತಕ್ಷಣ ಕುತ್ತಿಗೆ ಮುರಿದು ಬಿಡಿ ಒಂದು ಅಂತ ಹೇಳೋಕ್ಕೆ ನೋ, ರಿಗರಸ್ ಪನಿಷ್ಮೆಂಟ್ ಕೊಡಿಸೋ ಥರದಲ್ಲಿ ವಾದ ಮಾಡಬೇಕಾಗಿತ್ತು. ಇಂಥ ಹೆರಾಸ್ ಮಾಡಿದ್ದಾನೆ, ಪವಿತ್ರ ಗೌಡ್ಗೆ ಇಂಥ ತೊಂದರೆ ಕೊಟ್ಟಿದ್ದಾನೆ, ಯಾರು ಬರ್ತಿರ್ಲಿಲ್ಲ ಈ ಒಂದು ವಿಚಾರದಲ್ಲಿ, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು ಇವ್ರು ಮಾಡೋ ತಪ್ಪು ಅಂತ ಹೇಳಿ. ಪರಪ್ಪನ ಅಗ್ರಹಾರದಲ್ಲೇ ಮಂಡಿಯವರು ಕೂರಿಸ್ಬೋದಾಗಿತ್ತು ರೇಣುಕಾಸ್ವಾಮಿಯನ್ನು. ದರ್ಶನನ್ ಗ್ಯಾಂಗ್ ಕೂತಿದ್ದಾರಲ್ಲ ಇವತ್ತಿಗೆ ಬೇರೆ ಬೇರೆ ಜೈಲುಗಳಲ್ಲಿ, ಇವನು ಕೂರಿಸ್ಬೋದಾಗಿತ್ತು. ಮೊಣಕಾಲೇ ಮುರಿದು ಬಿಟ್ರೆ ನೀವು.